ಬಸ್ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡ್ಕೊಳ್ಳಿ. ಸಾಸಿವೆ, ಜೀರಿಗೆ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಎಣ್ಣೆ, ಅರ್ಧ ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನು ಕೊತ್ತಂಬರಿ ಪುಡಿ, ಉಪ್ಪು, ನೆನೆಸಿರೋಂಥ ಹೆಸರು ಕಾಳು, ಹೀರೆಕಾಯಿ, ಹಿಂಗು. ಈಗ ಹೆಂಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಪಾತ್ರೆಯಲ್ಲಿ ನೀರು ಕುದೀತಾ ಇದೆ. ಇದಕ್ಕೆ ನಾವು ಹೆಚ್ಚಿರೋಂಥ ಹೀರೆಕಾಯಿನ ಹಾಕೊಂಡ್ಬಿಡೋಣ. ಮತ್ತು ಈ ಹೆಸರು ಕಾಳು ನೆನೆಸಿಟ್ಟಿರೋದಿದೆಯಲ್ಲ, ಇದನ್ನು ಹಾಕಿ ಬೇಯಿಸ್ಕೊಂಬಿಡೋಣ. ಹೀರೆಕಾಯಿ ಮತ್ತು ಹೆಸರು ಕಾಳು ಬೇಯೋ ಅಷ್ಟೊತ್ತಿಗೆ ನಾವು ಸಾಂಬಾರಿಗೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ಈ ಪ್ಯಾನಲ್ಲಿ ನಾನು 1 ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ, ಇದನ್ನ ಬಾಡಿಸ್ಕೊಳ್ಳೋಣ. ಒಂದೆರಡು ಕರಿಬೇವಿನ ಸೊಪ್ಪು. ಈರುಳ್ಳಿ ಎಲ್ಲ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ. ಇಷ್ಟು ಬಾಡಿಸಿದ್ ಸಾಕು. ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಬಾಡಿಸಿದ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಹುಣಸೆ ಹಣ್ಣು ಹಾಕೋಣ. ಮತ್ತೆ ಈ ತೆಂಗಿನಕಾಯಿನೂ ಹಾಕ್ಬಿಡೋಣ. ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಕಾಳು 2 ಬೆಂದಿದೆ. ನಾವು ಇದನ್ನ ಇವಾಗ ಬಸ್ಕೊಂಡ್ಬಿಡೋಣ. ಈ ಸ್ಟ್ರೈನರ್ ಒಳಗಡೆ ಕಾಳು ಮತ್ತು ಹೀರೆಕಾಯಿ 2 ಬಸ್ಕೊಂಡ್ಬಿಡೋಣ. ಈ ಕಾಳುಗಳಿಗೆ ಒಗ್ಗರಣೆ ಹಾಕ್ತೀವಿ. ಈ ಸ್ಟಾಕ್ ಏನು ಬಂತು ವೆಜಿಟೇಬಲ್ ಸ್ಟಾಕು, ಅದರಿಂದ ಸಾಂಬಾರು ರೆಡಿ ಮಾಡೋದು. ಬಸ್ಸಾರಿಗೆ ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ 2-3 ಸ್ಪೂನ್ ಅಷ್ಟು. ಇದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ನಂತರ ಜೀರಿಗೆ, 1-2 ಈರುಳ್ಳಿ, ಬೆಳ್ಳುಳ್ಳಿ, ಮತ್ತೆ ಕರಿಬೇವಿನ ಸೊಪ್ಪು, ಹಿಂಗು, ಇದಕ್ಕೆ ಗ್ರೈಂಡ್ ಮಾಡಿರೋ ಮಸಾಲೆ ಹಾಕೊಳ್ಳೋಣ. ಮತ್ತೆ ಈ ವೆಜಿಟೇಬಲ್ ಸ್ಟಾಕ್ ಏನು ನಾವು ಸ್ಟ್ರೈನ್ ಮಾಡಿ ಇಟ್ಕೊಂಡ್ವಿ ಅದನ್ನು ಹಾಕ್ಬಿಡೋಣ. ಸಾಲ್ಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕುದ್ದ ಮೇಲೆ ಇದನ್ನ ಸರ್ವಿಂಗ್ ಬೌಲಿಗೆ ತೆಗೆದಿಟ್ಕೊಂಡ್ಬಿಡೋಣ. ಈ ಬಸ್ಸಾರು ರೆಡಿ ಆಗಿದೆ. ಈಗ ಕಾಳುಗಳಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಪ್ಯಾನಲ್ಲಿ ಎಣ್ಣೆ ತಗೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನಕಾಯಿ,
ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಇದಿಷ್ಟನ್ನು ಬಾಡಿಸ್ಕೊಂಡು ನಂತರ ಇದಕ್ಕೆ ಈ ಕಾಳು ಮತ್ತು ಹೀರೆಕಾಯಿನ ಬೇಯಿಸಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ತೇವೆ. ರುಚಿಗೆ ಬೇಕಾಗಿರೋಷ್ಟು ಸಾಲ್ಟ್ ಹಾಕೊಂಡ್ಬಿಡೋಣ. ಮತ್ತು ನಿಂಬೆಹಣ್ಣು ಹಾಕೋಣ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕೊಂಡ್ಬಿಡೋಣ. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಇದನ್ನ ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಬಸ್ಸಾರನ್ನು ಸರ್ವಿಂಗ್ ಬೌಲಿಗೆ ತೆಕ್ಕೊಂಡ್ಬಿಡೋಣ. ಬಸ್ಸಾರು ರೆಡಿಯಾಗಿದೆ. ನೀವು ಹೀರೆಕಾಯಿ, ಹೆಸರು ಕಾಳಿನ ಜೊತೆ ಸಬ್ಬಾಸಿಗೆ ಸೊಪ್ಪನ್ನು ಕೂಡ ಹಾಕ್ಬೋದು. ಅಥವಾ ನೀವು ಕಡಲೆಕಾಳು, ಅವರೆಕಾಳು ಮತ್ತು ಮೊಳಕೆ ಬರಿಸಿದ ಹುರುಳಿಕಾಳು ಇದೆಲ್ಲದರಿಂದನೂ ಬಸ್ಸಾರನ್ನು ಮಾಡ್ಬೋದು. ಮೆಥಡ್ ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸೇಮ್ ಇರುತ್ತೆ. ನಿಮ್ಮ ಚಾಯ್ಸ್ ಆಫ್ ವೆಜಿಟೇಬಲ್ಸನ್ನು ನೀವು ಉಪಯೋಗಿಸ್ಕೊಂಡು ಬಸ್ಸಾರನ್ನು ಮಾಡ್ಬೋದು.